2026ರಲ್ಲಿ ನಾವು ಹೊಸ ಚಾನಲ್ ಸ್ಟಾರ್ಟ್ ಮಾಡಿ ಈ ಯೂಟ್ಯೂಬ್ ಅನ್ನೋ ದೊಡ್ಡ ಸಮುದ್ರದಲ್ಲಿ ಬೆಳೆದು ಹೀರೋ ಆಗಿ ನಿಲ್ಲಕ್ಕಾಗಲ್ಲ ಅಂತ ನೀವು ಅನ್ಕೊಂಡಿದ್ದೀರಾ? ಹಾಗಿದ್ರೆ ನಾನು ನಿಮ್ಗೆ ಹೇಳೋದೇನಂದ್ರೆ, ಅಣ್ತಮ್ಮ ಇಲ್ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ಹೌದು, ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕೆ ಲೇಟ್ ಆಗೋಗಿದೆ, ಕಾಂಪಿಟೇಷನ್ ಜಾಸ್ತಿ ಇದೆ ಅಂತ ನೀವು ಅನ್ಕೊಂಡಿರ್ಬೋದು. ಆದರೆ ಈ ವರ್ಷ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಕೆ ಒನ್ ಆಫ್ ದ ಬೆಸ್ಟ್ ಟೈಮ್. ಯಾಕೆ ಅಂತೀರಾ? ಅದಕ್ಕೆ ಕಾರಣ ಈ 3 ರೀಸನ್ಸ್. ಇದನ್ನ ನೀವು ತಿಳ್ಕೊಂಡ್ರೆ ಇವತ್ತೇ ಹೊಸ ಚಾನಲ್ ಕ್ರಿಯೇಟ್ ಮಾಡೋದು ಗ್ಯಾರಂಟಿ. ನೀವು ಗಮನಿಸಿರ್ಬೋದು, ಇತ್ತೀಚೆಗೆ ನಾವು ಯೂಟ್ಯೂಬ್ನ ಓಪನ್ ಮಾಡಿದ್ರೆ ಹೋಮ್ ಪೇಜಲ್ಲಿ ಸ್ಮಾಲ್ ಚಾನಲ್ಸ್ಗಳ ವಿಡಿಯೋಗಳು ಕಾಣಿಸ್ತಾ ಇದೆ. ಇದಕ್ಕೆ ಕಾರಣ ಯೂಟ್ಯೂಬ್ ಹೈ CTR ಮತ್ತೆ ಹೈ ರಿಟೆನ್ಷನ್ ಇರೋ ಸ್ಮಾಲ್ ಚಾನಲ್ಸ್ಗೆ ತನ್ನ ಹೋಮ್ ಫೀಡಲ್ಲಿ ಎಕ್ಸ್ಪೋಜರ್ ಕೊಡ್ತಿದೆ. ಇಲ್ಲಿ ನಿಮ್ಮ ಸಬ್ಸ್ಕ್ರೈಬರ್ಸ್ ಕೌಂಟ್ ಅಥವಾ ನಿಮ್ಮ ಚಾನಲ್ ಸೈಜ್ ಮ್ಯಾಟರ್ ಆಗಲ್ಲ, ಬದಲಿಗೆ ನಿಮ್ಮ ವಿಡಿಯೋ ಹೇಗೆ ಪರ್ಫಾರ್ಮ್ ಮಾಡ್ತಿದೆ ಅನ್ನೋದು ಮ್ಯಾಟರ್ ಆಗುತ್ತೆ. ಇದನ್ನ ಯೂಟ್ಯೂಬ್ CEO ಕೂಡ ಒಂದು ಪಾಡ್ಕಾಸ್ಟ್ ಅಲ್ಲಿ ರಿವೀಲ್ ಮಾಡಿದ್ದಾರೆ. ಈಗ ನನ್ನ ಚಾನಲ್ ಎಕ್ಸಾಂಪಲ್ನೇ ತಗೊಂಡ್ರೆ, ನನ್ನ ಮೊದಲ ವಿಡಿಯೋ 30,000ಕ್ಕಿಂತ ಜಾಸ್ತಿ ವ್ಯೂಸ್ ನ ಪಡ್ಕೊಂಡಿದೆ. ಅದರಲ್ಲಿ 96% ವ್ಯೂಸ್ ಯೂಟ್ಯೂಬ್ ನ ಹೋಮ್ ಪೇಜ್ ಇಂದ ಮತ್ತೆ ಸಜೆಸ್ಟೆಡ್ ವಿಡಿಯೋಸ್ ಇಂದಾನೇ ಬಂದಿರೋದು. ಕಾರಣ ಮೊದಲ ವಿಡಿಯೋದ CTR 10.5% ಇತ್ತು ಮತ್ತೆ ರಿಟೆನ್ಷನ್ 45% ಇತ್ತು. ಸೊ ಯೂಟ್ಯೂಬ್ ನನ್ನ ವಿಡಿಯೋಗೆ 300K ಇಂಪ್ರೆಷನ್ಸ್ ನ ಕಳಿಸ್ತು. ಅಂದ್ರೆ 3 ಲಕ್ಷ ಜನರಿಗೆ ನನ್ನ ವಿಡಿಯೋನ ಪ್ರಮೋಟ್ ಮಾಡ್ತು. ನಿಮ್ಮ ವಿಡಿಯೋ ಯೂಟ್ಯೂಬ್ಗೆ ಒಳ್ಳೆ ಸಿಗ್ನಲ್ಸ್ ನ ಕೊಟ್ರೆ ಯೂಟ್ಯೂಬ್ ನಿಮ್ಮ ವಿಡಿಯೋನ ಖಂಡಿತ ಪ್ರಮೋಟ್ ಮಾಡುತ್ತೆ. ಸೊ ನಮ್ದು ಚಿಕ್ಕ ಚಾನಲ್, ಆಲ್ರೆಡಿ ಕಾಂಪಿಟೇಷನ್ ಜಾಸ್ತಿ ಇದೆ ಅಂತ ಥಿಂಕ್ ಮಾಡದೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗಂತೂ ಕನ್ನಡದಲ್ಲಿ ಒಳ್ಳೆ ಕಂಟೆಂಟ್ಗೆ ತುಂಬಾ ಬೇಡಿಕೆ ಇದೆ. ಯಾಕೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ನೀವು ನಮ್ಮ ಸೆಕೆಂಡ್ ರೀಸನ್ ನ ನೋಡ್ಲೇಬೇಕು. ಹಿಂದಿ ಮತ್ತೆ ಇಂಗ್ಲಿಷ್ಗೆ ಕಂಪೇರ್ ಮಾಡಿದ್ರೆ ಕನ್ನಡದ ನೀಶ್ಗಳಲ್ಲಿ ಕಾಂಪಿಟೇಷನ್ ತುಂಬಾ ಕಮ್ಮಿ ಇದೆ. ಬಟ್ ದಿನೇ ದಿನೇ ಕಂಟೆಂಟ್ ಬೇಡಿಕೆ ಹೆಚ್ಚಾಗ್ತಾನೇ ಇದೆ. ಆದ್ರೆ ಜನಕ್ಕೆ ಬೇಕಾಗಿರೋ ಹಾಗೆ ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಸರಿಯಾದ ಕಂಟೆಂಟ್ ಸಿಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ಫೈನಾನ್ಸ್, ಟೆಕ್ನಾಲಜಿ, AI ಈ ತರ ಟಾಪಿಕ್ ಗಳ ಮೇಲೆ ನಮ್ಮ ಕನ್ನಡದಲ್ಲಿ ಅರ್ಥ ಆಗೋ ತರ ಎಕ್ಸ್ಪ್ಲೈನ್ ಮಾಡೋ ಕ್ರಿಯೇಟರ್ಸ್ ಗಳ ಸಂಖ್ಯೆ ತುಂಬಾ ಕಮ್ಮಿ ಇದೆ. ಇನ್ನು ಕೆಲವೊಂದು ಟಾಪಿಕ್ ಗಳ ಮೇಲೆ ಒಂದು ವಿಡಿಯೋ ಕೂಡ ಕನ್ನಡದಲ್ಲಿ ಇಲ್ಲ. ಈಗ ಹಳ್ಳಿಗಳಲ್ಲಿ ಕೂಡ ಮೊಬೈಲ್ ಮತ್ತೆ ಇಂಟರ್ನೆಟ್ ಬಳಸೋರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಕನ್ನಡದಲ್ಲಿ ಕಂಟೆಂಟ್ ನ ಬೇಡಿಕೆಗಳು ಕೂಡ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಿಮ್ಗಿರೋ ನಾಲೆಡ್ಜ್ ನ ವಿಡಿಯೋ ರೂಪದಲ್ಲಿ ಪ್ರೆಸೆಂಟ್ ಮಾಡಿದ್ರೆ ನಿಮ್ಮ ಚಾನೆಲ್ ನ ಜನ ಹುಡುಕೊಂಡ್ ಬರ್ತಾರೆ. ಇಲ್ಲ ಅಂದ್ರೆ ನಿಮ್ಮ ಆಡಿಯನ್ಸ್ ನ ಯೂಟ್ಯೂಬ್ ನಿಮ್ಗೆ ಹುಡುಕಿ ಕೊಡುತ್ತೆ. ಈ ಎಲ್ಲಾ ಟಾಪಿಕ್ಸ್ ಗಳ ಬಗ್ಗೆ ಇನ್ಫಾರ್ಮೇಶನ್ ಗೂಗಲ್ ಅಲ್ಲಿ ಅಥವಾ ChatGPT ನಲ್ಲೇ ಸಿಗುತ್ತೆ. ಮತ್ತೆ ಯೂಟ್ಯೂಬ್ ವಿಡಿಯೋ ಯಾಕೆ ಮಾಡ್ಬೇಕು ಅನ್ನೋ ಪ್ರಶ್ನೆ ನಿಮ್ ತಲೆಯಲ್ಲಿ ಬಂದಿರ್ಬೇಕಲ್ವಾ? ಅದಕ್ಕೆ ಉತ್ತರ ನಮ್ಮ ರೀಸನ್ 3. ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ಮಾಡಿದ್ರೆ ಅದರ ಲೈಫ್ 24ರಿಂದ 48 ಗಂಟೆ ಅಷ್ಟೇ. ಆದ್ರೆ ಯೂಟ್ಯೂಬ್ ಹಾಗಲ್ಲ. ಇಲ್ಲಿ ನೀವು ಒಂದು ಒಳ್ಳೆ ವಿಡಿಯೋನ ಹಾಕಿದ್ರೆ 5ರಿಂದ 10 ವರ್ಷ ಆದ್ಮೇಲೂ ಕೂಡ ಜನ ಅದನ್ನ ನೋಡ್ತಾರೆ. ಯೂಟ್ಯೂಬ್ ಒಂದು ವಿಡಿಯೋ ನೋಡೋ ಆಪ್ ಅಷ್ಟೇ ಅಲ್ಲ, ಇದು ಒಂದು ಸರ್ಚ್ ಇಂಜಿನ್. ಜನ ಯಾವುದೇ ಟಾಪಿಕ್ ಬಗ್ಗೆ ತಿಳ್ಕೋಬೇಕು ಅಂದ್ರೂ ಒಂದು ಗೂಗಲ್ ಅಲ್ಲಿ ಅಥವಾ ChatGPT ನಲ್ಲಿ, ಇಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತಾರೆ. ಜನಕ್ಕೆ ಬರೀ AI ಕೊಟ್ಟಿರೋ ಟೆಕ್ಸ್ಟ್ ನ ಓದಿ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಯಾರಾದ್ರೂ ಒಬ್ರು ಅವರಿಗೆ ಅರ್ಥ ಆಗೋ ತರ ಎಕ್ಸ್ಪ್ಲೈನ್ ಮಾಡೋದನ್ನ ನೋಡಿ ಕಲಿಯೋದು ತುಂಬಾ ಸಿಂಪಲ್ ಅನ್ಸುತ್ತೆ. ಇದೇ ಕಾರಣಕ್ಕೆ ಮೆಜಾರಿಟಿ ಆಫ್ ದ ವ್ಯೂವರ್ಸ್ ಯೂಟ್ಯೂಬ್ ನ ಪ್ರಿಫರ್ ಮಾಡ್ತಾರೆ. ChatGPT ಒಂದು ಫೋನ್ ಬಗ್ಗೆ 3 ಪೇಜ್ ಥಿಯರಿನ ಲಿಸ್ಟ್ ಮಾಡಬಹುದು, ಆದ್ರೆ ಅದನ್ನ ಓದಿ ಅರ್ಥ ಮಾಡ್ಕೊಳ್ಳೋ ಪೇಷನ್ಸ್ ಯಾರಿಗೂ ಇರಲ್ಲ. ನನ್ನ ಟೆಕ್ ಇನ್ ಕನ್ನಡ ಕೇಸ್ ಸ್ಟಡಿನಲ್ಲಿ ನಾನು ಹೇಳಿರೋ ಹಾಗೆ ಅದೇ ಫೋನ್ ನ ಸಂದೀಪ್ ಅವರು ಕೈಯಲ್ಲಿ ಹಿಡ್ಕೊಂಡು ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ವ್ಯೂವರ್ಸ್ಗೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ನೀವು ಇಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ನಿಮಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕೆ ಅಥವಾ ಯೂಟ್ಯೂಬಲ್ಲಿ ಬೆಳೆಯೋಕೆ ಇಂಟ್ರೆಸ್ಟ್ ಇದೆ ಅಂತ ಅರ್ಥ. ಸೊ ನಾನು ನಿಮಗೆ ಒಂದು ಬೋನಸ್ ಪಾಯಿಂಟ್ನ ಹೇಳ್ತೀನಿ ಕೇಳಿ. ಹಿಂದಿನ 4 ವರ್ಷದಲ್ಲಿ ಯೂಟ್ಯೂಬ್ ಕ್ರಿಯೇಟರ್ ಎಕನಾಮಿ ಗ್ಲೋಬಲಿ $100 ಬಿಲಿಯನ್ ಅಂದರೆ 1,000 ಕೋಟಿ ರೂಪಾಯಿನ ಕ್ರಾಸ್ ಮಾಡಿದೆ. 2030 ಹೊತ್ತಿಗೆ ಬರೀ ಇಂಡಿಯನ್ ಸೆಗ್ಮೆಂಟ್ ಒಂದೇ 1,200 ಕೋಟಿ ತಲುಪುತ್ತೆ ಅನ್ನೋ ಪ್ರೊಜೆಕ್ಷನ್ನ ಅಫಿಷಿಯಲ್ ಆಗಿ ಯೂಟ್ಯೂಬ್ ಕೊಟ್ಟಿದೆ. ಸೊ ಇದಕ್ಕಿಂತ ಒಳ್ಳೆ ರೀಸನ್ ಏನು ಬೇಕು ಹೇಳಿ? ಆದಷ್ಟು ಬೇಗ ನಿಮ್ಮ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿ ಒಂದು ಪ್ಯಾಸಿವ್ ಇನ್ಕಮ್ನ ಸಂಪಾದನೆ ಮಾಡೋಕೆ ಶುರು ಮಾಡಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬೋನಸ್ ಅಂತ ಕಮೆಂಟ್ ಮಾಡಿ. ಇದೇ ರೀತಿ ಯೂಟ್ಯೂಬ್ ಗ್ರೋತ್ ರಿಲೇಟೆಡ್ ಕಂಟೆಂಟ್ನ ನಾನು ನಿಮಗೆ ಕೊಡ್ತಿರ್ತೀನಿ. ಸೊ ಮರಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಒಟ್ಟಿಗೆ ಕಲಿತು ಒಟ್ಟಿಗೆ ಬೆಳೆಯೋಣ. ಯೂಟ್ಯೂಬ್ ಆಲ್ಗೋರಿದಮ್ ಈ ವಿಡಿಯೋ ನಿಮಗೆ ಬೆಸ್ಟ್ ಅಂತ ಸಜೆಸ್ಟ್ ಮಾಡ್ತಿದೆ. ಯಾಕೆ ಅಂತ ತಿಳ್ಕೋಬೇಕು ಅಂದರೆ ಈ ವಿಡಿಯೋನ ಕ್ಲಿಕ್ ಮಾಡಿ, ನಾನು ನಿಮಗೆ ಅಲ್ಲೇ ಸಿಗ್ತೀನಿ.